ಅಧಿಕಾರ ಕೈಗೆ ಬಂದಾಗ ಆದರ್ಶಗಳೆಲ್ಲ ಎಲ್ಲಿಗೆ ಹೋಗುತ್ತೆ? ಒಂದು ದೊಡ್ಡ ಕ್ರಾಂತಿ ತನ್ನದೇ ಮಕ್ಕಳನ್ನು ಹೇಗೆ ನುಂಗಿ ಹಾಕಬಹುದು? ನಮಸ್ಕಾರ. ಇವತ್ತು ನಾವು ಜಾರ್ಜ್ ಆರ್ವೆಲ್ ಅವರ ಆನಿಮಲ್ ಫಾರ್ಮ್ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಕಥೆಯಲ್ಲ. ಇದು ಅಧಿಕಾರ ಮತ್ತು ವಂಚನೆಯ ಕರಾಳ ಮುಖವನ್ನು ನಮ್ಮ ಕಣ್ಣು ಮುಂದೆ ಇಡುವೊಂದು ಅದ್ಭುತ ಕಾದಂಬರಿ. ಒಂದು ಚಳಿಯ ರಾತ್ರಿ ಫಾರ್ಮ್ ಹೌಸಿನ ಕಿಟಕಿಯಿಂದ ಆ ಪ್ರಾಣಿಗಳು ಒಳಗೆ ನೋಡಿದಾಗ ಅವುಗಳ ಎದೆಗೆ ಚೂರಿ ಹಾಕಿದ ಹಾಗಾಯ್ತು. ಯಾಕಂದ್ರೆ ಅಲ್ಲಿ ಕಂಡಿದ್ದು ಬರೀ ಒಂದು ದೃಶ್ಯ ಅಲ್ಲ, ಅದು ತಮ್ಮೆಲ್ಲ ಕನಸುಗಳಿಗೆ, ಹೋರಾಟಕ್ಕೆ, ನಂಬಿಕೆಗೆ ಮಾಡಿದ ಒಂದು ಘೋರವಾದ ವಂಚನೆ. ಎಲ್ಲವೂ ತಮ್ಮ ಕಣ್ಮುಂದೆಯೇ ಕುಸಿದು ಬೀಳುತ್ತಿತ್ತು. ಹಾಗಾದ್ರೆ ಈ ವಂಚನೆಯ ಕಥೆ ಎಲ್ಲಿಂದ ಶುರುವಾಯಿತು? ಇದು ಶುರುವಾಗಿದ್ದು ಮ್ಯಾನರ್ ಫಾರ್ಮ್ ಅನ್ನೋ ಜಾಗದಲ್ಲಿ. ಅದರ ಮಾಲೀಕ ಮಿಸ್ಟರ್ ಜೋನ್ಸ್ ಅಂತ. ಅವನೊಬ್ಬ ಪಕ್ಕಾ ಕುಡುಕ, ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ವ್ಯಕ್ತಿ. ಅವನ ಆಡಳಿತದಲ್ಲಿ ಆ ಪ್ರಾಣಿಗಳ ಬದುಕು ಹೇಗಿತ್ತು ಅಂದ್ರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿಯೋದು, ಆದ್ರೆ ಹೊಟ್ಟೆ ತುಂಬುವಷ್ಟು ಊಟ ಕೂಡ ಸಿಗ್ತಿರ್ಲಿಲ್ಲ. ಅಲ್ಲೇ ಇದ್ದ ಓಲ್ಡ್ ಮೇಜರ್ ಅನ್ನೋ ಒಂದು ಜ್ಞಾನಿ ಹಂದಿ ಒಂದು ದಿನ ಎಲ್ಲಾ ಪ್ರಾಣಿಗಳನ್ನೂ ಒಟ್ಟಿಗೆ ಸೇರ್ಸುತ್ತೆ. ಅದರ ಮಾತುಗಳಲ್ಲಿ ಕ್ರಾಂತಿಯ ಕಿಡಿಯಿತ್ತು. ಅದು ಹೇಳಿದ್ದಿಷ್ಟೆ, ನೋಡಿ, ನಮ್ಮ ಶ್ರಮದಿಂದಲೇ ಇಲ್ಲಿ ಎಲ್ಲವೂ ನಡೀತಿರೋದು, ಆದ್ರೆ ನಮ್ಗೆ ಸಿಗ್ತಿರೋದೇನು? ಏನೂ ಇಲ್ಲ. ನಮ್ಮಿಂದ ಕೆಲ್ಸ ಆಗಲ್ಲ ಅಂತ ಗೊತ್ತಾದ ತಕ್ಷಣ ನಮ್ಮನ್ನ ಕಸದ ಹಾಗೆ ಹೊರಗ್ ಬಿಸಾಕ್ತಾರೆ. ಈ ಮಾತುಗಳು ಆ ಪ್ರಾಣಿಗಳಲ್ಲಿ ಅನ್ಯಾಯದ ವಿರುದ್ಧ ಹೋರಾಡೋ ಕಿಚ್ಚನ್ನ ಹಚ್ಚಿದ್ವು. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಹಸಿವು ತಡೆಯೋಕ್ಕಾಗಲ್ಲ, ಸಹನೆ ಕಟ್ಟೆ ಒಡೆಯೋಗ್ತೆ. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ತಿರುಗಿ ಬೀಳ್ತವೆ. ಅವುಗಳ ಆಕ್ರೋಶಕ್ಕೆ ಹೆದರಿ ಮಿಸ್ಟರ್ ಜೋನ್ಸ್ ಫಾರ್ಮ್ ಬಿಟ್ಟು ಓಡೋಗ್ತಾನೆ. ಅಬ್ಬಾ, ಕ್ರಾಂತಿ ಯಶಸ್ವಿಯಾಗಿತ್ತು. ಒಂದು ಹೊಸ ಯುಗವೇ ಶುರುವಾಗಿತ್ತು. ಸರಿ, ಈಗ ಫಾರ್ಮ್ ಪ್ರಾಣಿಗಳ ಕೈಗೆ ಬಂತು. ಹಾಗಾದ್ರ ಮುಂದೇನು? ಹೊಸ ಸಮಾಜಕ್ಕೆ ಕೆಲವು ನಿಯಮಗಳು ಬೇಕಲ್ವಾ? ಅದಕ್ಕೆ ಗೋಡೆ ಮೇಲೆ 7 ಮುಖ್ಯ ಆಜ್ಞೆಗಳನ್ನ ಬರೆಯಲಾಯಿತು. ಇದನ್ನೇ ಅನಿಮಲಿಸಂ ಅಂತ ಕರೆದಿದ್ದು. ಅಂದ್ರೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ಒಂದು ಭರವಸೆ. ಎಲ್ಲ ಪ್ರಾಣಿಗಳು ಇದನ್ನ ತಮ್ಮ ಪವಿತ್ರ ಗ್ರಂಥದ ಹಾಗೆ ನೋಡಿದ್ವು. ಆದ್ರೆ ಆದರ್ಶಗಳೆಲ್ಲ ಅಷ್ಟು ಸುಲಭವಾಗಿ ಉಳಿಯುತ್ತಾ? ಇಲ್ಲೇ ನೋಡಿ, ಕಥೆಯಲ್ಲಿ ಮೊದಲ ಬಿರುಕು ಕಾಣಿಸ್ಕೊಂಡಿದ್ದು. ಹಂದಿಗಳು ಏನ್ ಮಾಡಿದ್ವು ಅಂದ್ರೆ, ಹಾಲು ಮತ್ತು ಸೇಬುಗಳನ್ನ ನಾವು ಮೆದುಳಿನ ಕೆಲಸ ಮಾಡ್ತೀವಿ, ಹಾಗಾಗಿ ಇದು ನಮ್ಗೆ ಬೇಕು ಅಂತ ಹೇಳಿ ತಮ್ಗೆ ಇಟ್ಕೊಂಡ್ವು. ನೋಡೋಕ್ಕೆ ಇದೊಂದು ಸಣ್ಣ ರಾಜಿತರಾನೇ ಇತ್ತು, ಆದ್ರೆ ಇದೇ ಮುಂದೆ ಎಂತಹ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ ಅಂತ ಆಗ್ಲೇ ಯಾರಿಗೂ ಗೊತ್ತಿರ್ಲಿಲ್ಲ. ಈ ಕ್ರಾಂತಿಯ ನಂತರ ಲೀಡರ್ಶಿಪ್ ಸಹಜವಾಗಿಯೇ ಹಂದಿಗಳ ಕೈಗೆ ಬಂತು. ಮುಖ್ಯವಾಗಿ 3 ಹಂದಿಗಳು ಮುಂದೆ ಬರ್ತವೆ. ಒಬ್ಬ ಆದರ್ಶವಾದಿ ಸ್ನೋಬಾಲ್, ಇನ್ನೊಬ್ಬ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡೋ ನೆಪೋಲಿಯನ್, ಮತ್ತೆ ಇವನ ಬಲಗೈ ಬಂಟ, ತನ್ನ ಮಾತಿನಿಂದಲೇ ಎಲ್ಲರನ್ನೂ ನಂಬಿಸಬಲ್ಲ ಸ್ಕ್ವೀಲರ್. ಈ ಇಬ್ಬರು ನಾಯಕರ ದಾರಿಗಳೇ ಬೇರೆ ಬೇರೆಯಾಗಿತ್ತು. ಸ್ನೋಬಾಲ್ ಫಾರ್ಮಿನ ಪ್ರಗತಿಯ ಬಗ್ಗೆ, ಹೊಸ ಹೊಸ ಐಡಿಯಾಗಳ ಬಗ್ಗೆ ಯೋಚನೆ ಮಾಡಿದ್ರೆ, ನೆಪೋಲಿಯನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು ಅಧಿಕಾರವನ್ನ ತನ್ನ ಕೈಲಿ ಹೇಗೆ ಇಟ್ಕೋಬೇಕು ಅನ್ನೋದು. ಇಡೀ ಫಾರ್ಮಿನ ಭವಿಷ್ಯ ಇವರಿಬ್ಬರ ನಡುವಿನ ಜಗಳದ ಮೇಲೆ ನಿಂತಿತ್ತು ಅಂದ್ರೆ ತಪ್ಪಾಗಲ್ಲ. ಆಗ ನಡೆಯುತ್ತೆ ನೋಡಿ ಆ ಘಟನೆ. ಕತೆಗೆ ಒಂದು ಕರಾಳ ತಿರುವು ಸಿಕ್ಕಿದ್ದು ಅಲ್ಲೇ. ನೆಪೋಲಿಯನ್ ತಾನು ಸೀಕ್ರೆಟ್ ಆಗಿ ತರಬೇತಿ ಕೊಟ್ಟಿದ್ದ 9 ಭಯಂಕರ ನಾಯಿಗಳನ್ನ ಸ್ನೋಬಾಲ್ ಮೇಲೆ ದಾಳಿಗೆ ಬಿಟ್ಟು ಬಿಡ್ತಾನೆ. ಪಾಪ ಸ್ನೋಬಾಲ್ ಪ್ರಾಣ ಭಯದಿಂದ ಫಾರ್ಮ್ ಬಿಟ್ಟು ಓಡೋಗ್ತಾನೆ. ಅಂದಿಗೆ ಮಾತುಕತೆ, ಚರ್ಚೆ ಎಲ್ಲವೂ ಮುಗಿದೋಯ್ತು. ಹಿಂಸೆಯೇ ರಾಜನಾಯ್ತು. ನೆಪೋಲಿಯನ್ ಆ ಫಾರ್ಮ್ನ ಪ್ರಶ್ನಾತೀತ ಸರ್ವಾಧಿಕಾರಿಯಾದ. ಅಧಿಕಾರ ಕೈಗೆ ಬಂದ ತಕ್ಷಣ ನೆಪೋಲಿಯನ್ನ ಪ್ರಚಾರ ಮಂತ್ರಿ ಸ್ಕ್ವೀಲರ್ ತನ್ನ ಕೆಲ್ಸ ಶುರು ಮಾಡ್ತಾನೆ. ನಡೆದಿದ್ದನ್ನೆಲ್ಲ ಉಲ್ಟಾ ಮಾಡಿ ಹೇಳೋದು. ಸ್ನೋಬಾಲ್ ಒಬ್ಬ ದೇಶದ್ರೋಹಿ, ಆ ಗಾಳಿಯಂತ್ರದ ಐಡಿಯಾ ಮೊದ್ಲಿಂದಲೂ ನೆಪೋಲಿಯನ್ದೇ ಅಂದಿತ್ತು ಅಂತ ಕಥೆ ಕಟ್ಟೋಕೆ ಶುರು ಮಾಡ್ತಾನೆ. ಹೀಗೆ ಸತ್ಯವನ್ನೇ ತಿರ್ಚಿ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತಾನೆ. ಒಂದು ಸುಳ್ಳು ಪದೇ ಪದೇ ಹೇಳಿ ಹೇಳಿ ಸತ್ಯವಾಗಿ ಕೂತುಬಿಡುತ್ತೆ. ಅಲ್ಲಿಂದ ಮುಂದೆ ಫಾರ್ಮ್ನ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಯ್ತು. ಪ್ರತಿ ಭಾನುವಾರ ನಡೀತಿದ್ದ ಸಭೆಗಳೆಲ್ಲ ಕ್ಯಾನ್ಸಲ್. ಕ್ರಾಂತಿಯ ಆ ದಿನಗಳಲ್ಲಿದ್ದ ಭರವಸೆ, ಉತ್ಸಾಹ ಎಲ್ಲ ಮಾಯವಾಗಿ ಅದರ ಜಾಗದಲ್ಲಿ ಭಯ ಆವರಿಸ್ಕೊಂತು. ವಿಚಿತ್ರ ಅಂದ್ರೆ, ಮಿಸ್ಟರ್ ಜೋನ್ಸ್ ಇದ್ದಾಗಿಂತಲೂ ಹೆಚ್ಚು ದುಡಿಬೇಕಾದ ಪರಿಸ್ಥಿತಿ ಈಗ ಬಂದಿತ್ತು. ಹಂದಿಗಳು ಎಷ್ಟು ಬುದ್ಧಿವಂತರು ಅಂದ್ರೆ, ಆ 7 ನಿಯಮಗಳನ್ನ ಒಂದೇ ಸರಿ ಬದಲಿಸ್ಲಿಲ್ಲ. ಬದಲಿಗೆ ಒಂದೊಂದೇ ಪದವನ್ನ ಸೇರಿಸ್ತಾ ತುಂಬಾನೇ ಸೂಕ್ಷ್ಮವಾಗಿ ತಿರುಚಿದ್ವು. ಉದಾಹರಣೆಗೆ, ಯಾವುದೇ ಪ್ರಾಣಿ ಹಾಸಿಗೆ ಮೇಲೆ ಮಲಗಬಾರ್ದು ಅನ್ನೋದನ್ನ ಯಾವುದೇ ಪ್ರಾಣಿ ಹೊದಿಕೆಯೊಂದಿಗೆ ಹಾಸಿಗೆ ಮೇಲೆ ಮಲಗಬಾರ್ದು ಅಂತ ಬದಲಿಸಿದ್ರು. ಇದನ್ನೋಡದ ಬೇರೆ ಪ್ರಾಣಿಗಳಿಗೆ, ಅಯ್ಯೋ, ಬಹುಶಃ ನಮಗೇ ಸರಿಯಾಗಿ ನೆನಪಿಲ್ವೇನೋ ಅಂತ ತಮ್ಮ ನೆನಪಿನ ಶಕ್ತಿ ಮೇಲೆಯೇ ಡೌಟ್ ಬರೋ ಹಾಗೆ ಮಾಡ್ಬಿಟ್ರು. ಈ ಇಡೀ ಕಥೆಯಲ್ಲೇ ಅತ್ಯಂತ ದುಃಖದ, ಮನಸ್ಸಿಗೆ ನೋವು ಕೊಡೋ ಭಾಗ ಅಂದ್ರೆ ಬಾಕ್ಸರ್ನ ಕಥೆ. ಅವನು ತುಂಬಾನೇ ನಿಷ್ಠಾವಂತ,
ಕಷ್ಟಪಟ್ಟು ದುಡಿಯೋ ಕುದ್ರೆ. ಅವನ 2 ಮಾತುಗಳು, ನಾನು ಇನ್ನೂ ಹೆಚ್ಚು ದುಡಿತೀನಿ ಮತ್ತು ನೆಪೋಲಿಯನ್ ಯಾವಾಗ್ಲೂ ಸರಿ. ಹೀಗೆ ಕುರುಡಾಗಿ ನಂಬಿದ್ದ ಆ ಬಡಪಾಯಿ ಕೊನೆಗೆ ಸುಸ್ತಾಗಿ ಕೆಳಗೆ ಬಿದ್ದಾಗ ಹಂದಿಗಳು ಅವನನ್ನ ಕಸಾಯಿಖಾನೆಗೆ ಮಾರ್ಬಿಡ್ತವೆ. ಅಯ್ಯೋ, ಅವನ ನಿಷ್ಠೆಗೆ ಸಿಕ್ಕಿದ್ದು ಇದೇನಾ ಪ್ರತಿಫಲ? ಕೊನೆಗೆ ಏನಾಯ್ತು ಗೊತ್ತಾ? ಗೋಡೆ ಮೇಲಿದ್ದ ಆ 7 ನಿಯಮಗಳೆಲ್ಲ ಮಾಯವಾಗಿ ಒಂದೇ ಒಂದು ವಾಕ್ಯ ಮಾತ್ರ ಉಳಿತು. ಅದು, ಎಲ್ಲ ಪ್ರಾಣಿಗಳೂ ಸಮಾನರು, ಆದರೆ ಕೆಲವು ಪ್ರಾಣಿಗಳು ಇತರರಿಗಿಂತ ಹೆಚ್ಚು ಸಮಾನರು. ಯೋಚ್ನೆ ಮಾಡಿ, ಕ್ರಾಂತಿಯ ಮೂಲ ಉದ್ದೇಶವನ್ನೇ ಇದಕ್ಕಿಂತ ಚೆನ್ನಾಗಿ ಅಣಕ ಮಾಡೋಕೆ ಸಾಧ್ಯನಾ? ಹಾಗಾದ್ರೆ ಈ ದುರಂತ ಕಥೆಯಿಂದ ನಾವು ಕಲಿಬೇಕಾದ್ದು ಏನು? ನೋಡಿ, ಅನಿಮಲ್ ಫಾರ್ಮ್ ಅನ್ನೋದು ಪ್ರಾಣಿಗಳ ಕಥೆ ಅಷ್ಟೇ ಅಲ್ಲ. ಇದು ಮನುಷ್ಯ ಸಮಾಜದಲ್ಲಿ ಅಧಿಕಾರ ಹೇಗೆ ಕೆಲ್ಸ ಮಾಡುತ್ತೆ ಅನ್ನೋದಕ್ಕೆ ಹಿಡಿದ ಕನ್ನಡಿ. ಈ ಕಥೆಯಲ್ಲಿ ನಮ್ಗೆ 5 ಬಹಳ ಮುಖ್ಯವಾದ ಪಾಠಗಳಿವೆ. ಮೊದಲನೇ ಪಾಠ, ಭಯ. ಜನರನ್ನ ಕಂಟ್ರೋಲಲ್ಲಿಡೋಕೆ ಭಯಕ್ಕಿಂತ ದೊಡ್ಡ ಅಸ್ತ್ರ ಬೇರೇ ಇಲ್ಲ. ನೆಪೋಲಿಯನ್ ಇದನ್ನೇ ಬಳಸಿದ್ದು. ನೋಡಿ, ನಾವು ಹೇಳ್ದ ಕೇಳಲಿಲ್ಲ ಅಂದ್ರೆ ಮಿಸ್ಟರ್ ಜೋನ್ಸ್ ವಾಪಸ್ ಬಂದ್ಬಿಡ್ತಾನೆ ಅಂತ ಪದೇ ಪದೇ ಹೆದರಿಸ್ತಲೇ ಇದ್ದ. ಈ ಭಯದಲ್ಲೇ ಪ್ರಾಣಿಗಳು ವಿರೋಧ ಮಾಡೋದನ್ನೇ ನಿಲ್ಲಿಸ್ಬಿಟ್ವು. 2ನೇ ಪಾಠ, ಪುನರಾವರ್ತನೆಯ ಶಕ್ತಿ. ಅಂದ್ರೆ ಒಂದು ಸುಳ್ಳನ್ನೇ 100 ಸಾರಿ ಹೇಳ್ರೆ ಅದೇ ನಿಜ ಅಂತ ಜನ ನಂಬೋಕ್ ಶುರು ಮಾಡ್ತಾರೆ. ಸ್ಕ್ವೀಲರ್ ಮಾಡಿದ್ದು ಇದನ್ನೇ. ಸ್ನೋಬಾಲ್ ದೇಶದ್ರೋಹಿ ಅಂತ ಪದೇ ಪದೇ ಹೇಳಿ ಅದನ್ನೇ ಸತ್ಯ ಅಂತ ಸ್ಥಾಪಿಸ್ಬಿಟ್ಟ. ಪ್ರೊಪಗಂಡಾ ಅಂದ್ರೆ ಇದೆ. 3ನೇ ಪಾಠ, ಅಧಿಕಾರ ಪ್ರಶ್ನೆಗಳನ್ನೇ ಕೊಂದ್ಹಾಕುತ್ತೆ. ನೆಪೋಲಿಯನ್ಗೆ ಸಿಕ್ಕ ಬಿರುದುಗಳು, ಅವನ ಸುತ್ತ ಯಾವಾಗಲೂ ಇರುತ್ತಿದ್ದ ಕ್ರೂರ ನಾಯಿಗಳು, ಇವೆಲ್ಲ ಸೇರಿ ಒಂದು ಭಯದ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು. ಅವನನ್ನು ಪ್ರಶ್ನಿಸೋ ಧೈರ್ಯ ಯಾರಿಗೂ ಇರ್ಲಿಲ್ಲ. ಅಧಿಕಾರದ ದರ್ಪದ ಮುಂದೆ ಪ್ರಶ್ನೆಗಳು ತಾವಾಗಿಯೇ ಸತ್ಹೋಗ್ತವೆ. 4ನೇ ಪಾಠ, ಕುರುಡು ನಿಷ್ಠೆಯ ಅಪಾಯ. ಬಾಕ್ಸರ್ ಕಥೆಯನ್ನೇ ನೋಡಿ, ಅವನಿಗೆ ನೆಪೋಲಿಯನ್ ಮೇಲೆ ಪ್ರಶ್ನಾತೀತ ನಂಬಿಕೆ. ಈ ಭಾವನಾತ್ಮಕ ನಿಷ್ಠೆಯೇ ಅವನ ಕಣ್ಣುಗಳನ್ನ ಕಟ್ಟಿಹಾಕಿತ್ತು. ಹಂದಿಗಳು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಅವನು ಯೋಚನೆನೇ ಮಾಡಿಲ್ಲ. ಇಂತಹ ಕುರುಡು ಭಕ್ತಿ ಯಾವಾಗ್ಲೂ ದುರ್ಬಳಕೆಗೆ ದಾರಿ ಮಾಡಿಕೊಡುತ್ತೆ. ಮತ್ತು 5ನೇ ಕೊನೆಯ ಪಾಠ, ಸ್ವಾತಂತ್ರ್ಯ ಅನ್ನೋದು ಸಣ್ಣ ಸಣ್ಣ ರಾಜಿಗಳಿಂದಲೇ ಕಳ್ದುಹೋಗೋದು. ನೋಡಿ, ದಬ್ಬಾಳಿಕೆ ಒಂದೇ ದಿನದಲ್ಲಿ ಬರೋದಿಲ್ಲ. ಮೊದಲು ಹಾಲು ಮತ್ತು ಸೇಬಿನ ವಿಚಾರದಲ್ಲಿ ರಾಜಿ ಮಾಡಿಕೊಂಡ್ರು. ಆಮೇಲೆ ಭಾನುವಾರದ ಸಭೆಗಳು ನಿಂತ್ಹೋದ್ವು. ಹೀಗೆ ಒಂದೊಂದೇ ಹಕ್ಕಂಡು ಬಿಟ್ಟುಕೊಡುತ್ತಾ ಕೊನೆಗೆ ಸಂಪೂರ್ಣ ಗುಲಾಮರಾಗ್ಬಿಟ್ರು. ಕಥೆಯ ಕೊನೆಯಲ್ಲಿ ಆ ಪ್ರಾಣಿಗಳು ಮತ್ತೊಮ್ಮೆ ಕಿಟಿಕಿಯಿಂದ ಒಳಗೆ ನೋಡ್ತವೆ. ಅಲ್ಲಿ ಹಂದಿಗಳು ಮತ್ತು ಮನುಷ್ಯರು ಒಟ್ಟಿಗೆ ಕೂತಿರ್ತಾರೆ. ಆ ದೃಶ್ಯ ನೋಡ್ದಾಗ ಪ್ರಾಣಿಗಳಿಗೆ ಯಾರು ಹಂದಿ ಯಾರು ಮನುಷ್ಯ ಅಂತ ಗುರುತಿಸೋಕೂ ಆಗೋದಿಲ್ಲ. ಅಂದ್ರೆ ಯಾವ ದಬ್ಬಾಳಿಕೆಗಾರನ ವಿರುದ್ಧ ಕ್ರಾಂತಿ ಮಾಡಿದ್ರೋ ಅದೇ ಜಾಗಕ್ಕೆ ಇನ್ನೊಬ್ಬ ದಬ್ಬಾಳಿಕೆಗಾರ ಬಂದಿದ್ದ. ಹಾಗಾದ್ರೆ ನಿಜವಾದ ಶತ್ರು ಯಾರು? ಹಂದಿನಾ ಅಥವಾ ಮನುಷ್ಯನಾ? ಈ ಪ್ರಶ್ನೆಯನ್ನ ಈ ಕಥೆ ನಮ್ಮ ಮುಂದಿಡುತ್ತೆ. ಮತ್ತು ಈ ಪ್ರಶ್ನೆ ಇವತ್ತಿಗೂ ಅಷ್ಟೇ ಪ್ರಸ್ತುತ.